ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತಿನ ರೆಸಿಪಿಯಲ್ಲಿ ಸೋಡಾ ಯಾವುದೇ ಈಸ್ಟ್ ಬಳಸದೆ ಉದ್ದಿನ ದೋಸೆ ಹೇಗೆ ಮಾಡುವುದೆಂದು ತೋರಿಸಿಕೊಡುತ್ತೇನೆ. ಉದ್ದಿನ ದೋಸೆ ಮಾಡಲು 1 ಕಪ್ ಉದ್ದಿನ ಬೇಳೆ, 2 ಕಪ್ ದೋಸೆ ಅಕ್ಕಿ, ಹಾಗೂ 1 ಕಪ್ ಬಾಯ್ಲ್ಡ್ ರೈಸ್. ಇಷ್ಟು ಬೇಕಾಗುತ್ತದೆ. ಈಗ ಇದನ್ನು ಚೆನ್ನಾಗಿ ತೊಳೆದು 2-3 ಸಲ ತೊಳೆಯಬೇಕು. ನಂತರ 5 ಗಂಟೆಗಳ ಕಾಲ ನೆನೆಯಲು ಬಿಡಬೇಕು. ಈಗ ನೆನೆದ ಬೇಳೆ ಮತ್ತು ಅಕ್ಕಿಗಳನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಬಿ ಇಡಬೇಕು. ಈಗ ರುಬ್ಬಿದ ಬ್ಯಾಟರನ್ನು ಕೈ ಆಡಿಸಿ ಚೆನ್ನಾಗಿ ತಿರುಗಿಸಬೇಕು. 2-3 ನಿಮಿಷ ಇದನ್ನು ಹೀಗೆ ತಿರುಗಿಸಬೇಕು. ಈಗ ಬೇಕಿದ್ದಲ್ಲಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ತಿರುಗಿಸಿ. ಈಗ ಬ್ಯಾಟರ್ ಈ ರೀತಿ ಅದಕ್ಕೆ ಬರುವಾಗ ಇದನ್ನು ಒಂದು ಮುಚ್ಚಳ ಇಟ್ಟು 10 ಗಂಟೆಗಳ ಕಾಲ ಫರ್ಮೆಂಟೇಷನ್ ಆಗಲು ಬಿಡಿ. ಹತ್ತು ಗಂಟೆಗಳ ನಂತರ ಇದು ಫರ್ಮೆಂಟೇಷನ್ ಆದ ಬಳಿಕ ಇದನ್ನು ತೆರೆದು ನೋಡುವಾಗ ಈ ರೀತಿ ಬ್ಯಾಟರ್ ಉಬ್ಬಿ ಬರುತ್ತದೆ. ಈಗ ಬ್ಯಾಟರಿನಿಂದ ನಮಗೆ ಬೇಕಾದ ಕ್ವಾಂಟಿಟಿಯಲ್ಲಿ ತೆಗೆದು ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಬೇಕಿದ್ದರೆ ಸ್ವಲ್ಪ ನೀರು ಸೇರಿಸಿ ಇದನ್ನು ದೋಸೆ ಬ್ಯಾಟರಿನ ಕನ್ಸಿಸ್ಟೆನ್ಸಿಯಲ್ಲಿ ತರಬೇಕು. ಈಗ ಗ್ಯಾಸ್ ಆನ್ ಮಾಡಿ ಅದರ ಮೇಲೆ ಒಂದು ದೋಸೆಯ ಕಾವಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಕಿಚನ್ ಟವೆಲ್ ಪೇಪರಿನಿಂದ ಒರೆಸಿ. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಚಿಮುಕಿಸಿ ಅದನ್ನು ಒರೆಸಿ ತೆಗೆಯಿರಿ.
ಈಗ ಕಾದ ಕಾವಲಿಯ ಮೇಲೆ 2 ಸ್ಪೂನಿನಷ್ಟು ದೋಸೆಯ ಬ್ಯಾಟರ್ ಹಾಕಿ ಹೀಗೆ ತಿರುಗಿಸಿ. ಇದು ಕಾಯುತ್ತಾ ಬರುವಾಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸುತ್ತ ಹಾಕಿ. ಇದು ಕಾಯುತ್ತಾ ಬರುವಾಗ ಇದನ್ನು ತೆಗೆದು ಮಗುಚಿ ಹಾಕಿ. ಇದರ ಇನ್ನೊಂದು ಸೈಡು ಕಾದ ನಂತರ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕಿ. ಈಗ ದೋಸೆ ರೆಡಿಯಾಗಿದೆ.